ಚಂಪಾ ವೇದಿಕೆಯ ಪ್ರತಿರೋಧದ ಜನಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಭಾನು ಮುಸ್ತಾಕ್ ರವರು ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಮಿತ್ರರೇ ಮತ್ತು ಸಭೆಯಲ್ಲಿ ನೆರೆದಿರುವ ಎಲ್ಲ ನನ್ನ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ಒಂದು ಸತ್ಯ ನಿಮ್ಮೆದುರಿಗೆ ಹೇಳಿಬಿಡಬೇಕು ಅಂತ ಇದ್ದೀನಿ. ನಾನು ಯಾವಾಗಲೂ ಭಾಷಣ ಮಾಡಬೇಕಾದ್ರೆ ಒಂದು ಚಾಕ್ಲೇಟನ್ನು ಬಾಯಿಗೆ ಹಾಕ್ಕೊಳ್ತೀನಿ. ಆ ಚಾಕ್ಲೇಟ್ ಕರಗೋ ವೇಳೆಗೆ ಅಷ್ಟೇ ನನ್ನ ಉತ್ಸಾಹ ಇರೋದು. ಅದು ಕರಗೋ ವೇಳೆಗೆ ನನ್ನ ಭಾಷಣನೂ ಮುಗ್ದಿರುತ್ತೆ. ಇವತ್ತು ದುರದೃಷ್ಟವಶಾತ್ ನನ್ನ ಅಡ್ವೊಕೇಟ್ ಆಗಿರೋದ್ರಿಂದ ಕೋರ್ಟಿನ ಗುಂಡಿನ ಬಾಯಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದು ಕರಗೋ ಹಂಗಿಲ್ಲ, ನಿಮಗೆ ಬಿಡುಗಡೆ ಆಗೋ ಹಂಗಿಲ್ಲ. ಏನು ಮಾಡೋದು? ಸುಮ್ಮನೆ ತಮಾಷೆಗೆ ಹೇಳಿದೆ, ನೀವು ಸ್ವಲ್ಪ ನಗ್ಲಿ ಅಂತ ಅಷ್ಟೇ. ಯಾಕೆಂದರೆ ಬಹಳ ಗಂಭೀರವಾದ ವಿಚಾರಗಳನ್ನ ಕೇಳಿಸ್ಕೊಂಡಿದ್ದೀರಿ. ಅದಕ್ಕೆ ಮಧ್ಯೆ ಒಂಚೂರು ನಗು ಇರಲಿ ಅಂತ ಹೇಳಿದ್ದೀನಿ. ಯಾಕೆಂದರೆ ನಮಗೆ ಹೋರಾಟದಲ್ಲೂ ಚಳವಳಿಯಲ್ಲೂ ನಮಗೆ ಎಲ್ಲ ರೀತಿಯ ಸಂಬಂಧಗಳು, ನಗು, ಉತ್ಸಾಹ, ಹಾಡು ಎಲ್ಲ ಬೇಕಾಗತ್ತೆ. ಹೀಗಾಗಿ ಸ್ನೇಹಿತರೆ, ಇವತ್ತು ನಾವು ಯಾವ ಸಂದರ್ಭದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಸಾಯುವವನಿಗೆ, ನಾನು ನಿನ್ನೆ ತಾನೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೀನಿ, ಸಾಯುವವನಿಗೆ ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಸಾಯಿಸುವವನಿಗೆ ನಾನು ಯಾಕೆ ಸಾಯಿಸ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಿಲ್ಲ. ಇದರ ಬಗ್ಗೆ ಈ ಸಂದರ್ಭವನ್ನು ನಾನು ಹೀಗೆ ವಿಶ್ಲೇಷಣೆ ಮಾಡ್ತೀನಿ. 1846ರಲ್ಲಿ ಅಕ್ಬರ್ ಇಲಹಾಬಾದಿ ಅನ್ನತಕ್ಕಂಥ ಒಬ್ಬ ಉರ್ದು ಕವಿ ಒಂದು ಕಪ್ಲೆಟನ್ನು ಹೇಳಿದ್ದಾರೆ. ಒಂದು ಏನು ಹೇಳ್ತಾರೆ? ಓ ಖತ್ಲ ಭಿ ಕರ್ತೆ ಹೈ ತೋ ಹೋತಾ ನಹಿ ಚರ್ಚಾ, ಓ ಖತ್ಲ ಭಿ ಕರ್ತೆ ಹೈ ತೋ ಹೋತಾ ನಹಿ ಚರ್ಚಾ. ಅವರು ಕೊಲೆ ಮಾಡಿದ್ರು ಕೂಡ ಚರ್ಚೆ ಆಗೋದಿಲ್ಲ. ಹಮ್ ಆಹ ಭಿ ಭರ್ತೆ ಹೈ ತೋ ಹೋ ಜಾತೆ ಹಿ ಬದ್ನಾಮ್. ನಾವು ನೋವಾಗ್ತಾ ಇದೆ ಅಂದ್ರೂ ಕೂಡ ನಾವು ಬದ್ನಾಮ್ ಆಗ್ಬಿಡ್ತೀವಿ, ದೇಶದ್ರೋಹಿ ಆಗ್ಬಿಡ್ತೀವಿ. ಈ ಪರಿಸ್ಥಿತಿ ಸುಮಾರು 170 ವರ್ಷಗಳು ಕಳೆದು ಹೋದರೂ ಕೂಡ ಇವತ್ತಿಗೂ ಕೂಡ ಇದು ಅನ್ವಯ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಎಂತಹ ಭಯಾನಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನತಕ್ಕಂಥದ್ದು ನಮಗೆ, ನಿಮಗೆ ಎಲ್ಲರಿಗೂ ಕೂಡ ಅರಿವಾಗಿರ್ತಕ್ಕಂಥ ವಿಷಯ. ಸ್ನೇಹಿತರೆ, ಜನತೆಗೆ ನಿರಂತರವಾಗಿ ಸುಳ್ಳು ಸುದ್ದಿಗಳ ಮತ್ತು ದ್ವೇಷದ ವಿಷ ಪ್ರಶನ ಆಗ್ತಾ ಇದೆ. ವಿಲೀನದ ಹೆಸರಿನಲ್ಲಿ ನಮ್ಮ ಅನ್ನ, ನೀರು, ಸಂಸ್ಕೃತಿ, ಕಲೆ, ಸಾಹಿತ್ಯ ಎಲ್ಲ ಕೂಡ ಬಿಕ್ರಿ ಆಗ್ತಾ ಇದೆ. ಇವತ್ತು ನಂದಿನಿ ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ದಾಳೆ. ನಾವು ಉಸಿರೆತ್ತಾ ಇಲ್ಲ. ನಾವು ಬಹಳ ಸಭ್ಯ ಜನ, ಕರ್ನಾಟಕದವರು, ನಾವು ಬಹಳ ಒಳ್ಳೆ ಜನ. ತಗೊಳ್ಳಿ ಸ್ವಾಮಿ, ತಗೊಳ್ಳಿ, ಏನೇನು ಬೇಕೆಲ್ಲ ತಗೊಳ್ಳಿ ಅಂತ ಕೊಟ್ಬಿಟ್ಟು ನಾವು ಬಹಳ ದೇಶಭಕ್ತರು ನಾವು, ಆಯ್ತಾ? ಹೀಗಾಗಿರೋದ್ರಿಂದ ನಾವು ನಂದಿನಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಂದಿನಿ ನಮ್ಮ ಸಾಹಿತ್ಯ ಅಲ್ವಾ? ನಂದಿನಿ ನಮ್ಮ ಅನ್ನ ಅಲ್ವಾ? ನಂದಿನಿ ನಮ್ಮ ಯುವ ಜನರ ಒಂದು ನೆಮ್ಮದಿ ಅಲ್ವಾ? ಅವರ ಅನ್ನ, ನೀರು, ವಸತಿ ಎಲ್ಲವೂ ಕೂಡ ಅಲ್ವಾ? ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೇಕಾದವರು ಯಾಕೆ ಮಾತಾಡ್ತಾ ಇಲ್ಲ? ಏನು ಇದರ ರಾಜಕಾರಣ? ಇದರ ರಾಜಕಾರಣದ ಬಗ್ಗೆ ನಂತರ ಮಾತಾಡ್ತೀನಿ. ಈಗ ಬಿಳಿಮಲೆ ಸರ್ ಅವರು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಮಾತಾಡಿದರು. ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನು ನಿಮ್ಮ ಎದುರಿಗೆ ಇಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ. ಕನ್ನಡವನ್ನು ಭಾಷೆಯಾಗಿ ಬೆಳೀಲಿಕ್ಕೆ, ಕನ್ನಡವನ್ನು ಭಾಷೆಯಾಗಿ ಭಾನು ಮುಸ್ತಾಕ್ ಮಾತಾಡಲಿಕ್ಕೆ, ಆಕೆಯ ಮನೆಯವರು ಮಾತಾಡಲಿಕ್ಕೆ ನೀವು ಅವಕಾಶನೇ ಕೊಡಲಿಲ್ಲ. ಕನ್ನಡವನ್ನು ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನು ಹಾಕಿ, ಅರಿಶಿನ ಕುಂಕುಮದಲ್ಲಿ ಆಕೆಯನ್ನು ಲೇಪಿತಳನ್ನಾಗಿ ಮಾಡಿಬಿಟ್ಟು ಆಕೆಯನ್ನು ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನು ನೋಡಬೇಕು? ನಾನು ಹೇಗೆ ಇನ್ವಾಲ್ವ್ ಆಗಬೇಕು?
ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯಿತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ. ಯಾಕೆಂದ್ರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ. ಇಲ್ಲೂ ಕೂಡ ಕನ್ನಡಮ್ಮನ್ನ ದೇವಸ್ಥಾನದಲ್ಲಿ ಕೂರಿಸಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ, ದೌರ್ಜನ್ಯ ಮಾಡ್ತಾ ಇದ್ದೀರೋ, ಹಿಂಸೆ ಮಾಡ್ತಾ ಇದ್ದೀರೋ, ಈ ತರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ. ಯು ಆರ್ ಆನ್ಸರಬಲ್ ಟು ಮೀ. ನನಗೆ ಉತ್ತರ ಕೊಡಬೇಕಾದಂಥ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನು. ನಿಮಗೆ ಉತ್ತರ ಕೊಡಿ. ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ, ಕನ್ನಡದ ರಥವನ್ನು ಎಳೆದು, ಕನ್ನಡದ ಜಾತ್ರೆಯನ್ನು ಮಾಡಿ, ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ? ನನ್ನನ್ನು ಹೊರಗಟ್ಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ? ಆದ್ರೂ ಇವತ್ತು ಅಲ್ಪಸಂಖ್ಯಾತರು, ದಲಿತರು, ಅಲಕ್ಷಿತ ಸಮುದಾಯದವರು ಒಟ್ಟೊಟ್ಟಿಗೆ ಕನ್ನಡದಲ್ಲಿ ಬರೀತಾ ಇದ್ದಾರೆ. 600ಕ್ಕಿಂತ ಬಿಳಿಮಲೆ ಸರ್ ಅವರು ಮಾಡಿರ್ತಕ್ಕಂಥ ಒಂದು ಏನ್ ಹೇಳ್ಬೋದು, ತಾತ್ಕಾಲಿಕ ಸರ್ವೆ ಅಂತ ಹೇಳ್ಬೋದು. ಅದರಲ್ಲಿ ಕನಿಷ್ಠ ಒಂದು ಪುಸ್ತಕವನ್ನಾದರೂ ಪ್ರಕಟ ಮಾಡಿರ್ತಕ್ಕಂಥ 600ಕ್ಕಿಂತ ಹೆಚ್ಚಿನ ಮುಸ್ಲಿಂ ಬರಹಗಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ದಾಖಲಿಸ್ತಾ ಇದ್ದಾರೆ. ದಲಿತರು ಇಕ್ಕರ್ಲ ಓದಿರ್ಲ ಮಾಡಿದ್ರು ಬುದ್ಧಿ ಕಲೀಲಿಲ್ಲ. ಎಂತ ಹೇಳೋದು ನಾವು? ಏನ್ ಮಾಡೋದು? ಈ ವಿಷಯವನ್ನ ನಾವು ಹೇಳ್ತಾ ಮಾತಾಡ್ತಾ ಬಂಡಾಯ ಸಾಹಿತ್ಯ ಸಂಘಟನೆ ಕನ್ನಡದ ಹೆಬ್ಬಾಗಿಲನ್ನ ಈ ಮುಸ್ಲಿಂ ಲೇಖಕರು, ದಲಿತ ಲೇಖಕರು, ಮಹಿಳೆಯರು ಮತ್ತು ಅಲಕ್ಷಿತ ಸಮುದಾಯದವರಿಗೆ ತೆಗೆದ್ರು, ಆ ಹೆಬ್ಬಾಗಿಲನ್ನೇ ತೆರೆದ್ರು ಅನ್ನತಕ್ಕಂಥ ಒಂದು ಮಾತನ್ನ, ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಾನು ಇದ್ದಂಥವಳು, ಬಂಡಾಯ ಸಾಹಿತ್ಯ ಸಂಘಟನೆಯ ಶಿಬಿರಗಳಲ್ಲಿ ಭಾಗವಹಿಸಿದವಳು. ಆ ಬಂಡಾಯ ಸಾಹಿತ್ಯ ಸಂಘಟನೆಯ ಅನೇಕ ಕಾರ್ಯಕ್ರಮಗಳಲ್ಲಿ, ಬಹುತೇಕ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದಂಥವಳು. ನಮ್ಮ ಹಿಂಜರಿಕೆಗಳು ಏನಿತ್ತು, ನಮ್ಮ ಸಂಶಯಗಳು ಏನಿತ್ತು, ನಮ್ಮ ಬರವಣಿಗೆಯ ಹಂತದಲ್ಲಿ ನಮಗೆ ಯಾವ ಹಿಂಸೆಗಳಿದ್ವು, ಅಭಿವ್ಯಕ್ತಿಯ ಅಡೆತಡೆಗಳೇನು ಅನ್ನುವುದೆಲ್ಲವನ್ನು ಕೂಡ ಬಂಡಾಯದ ಸಂದರ್ಭದಲ್ಲಿ ಒಂದು ನಿವಾರಣೆ ಮಾಡಿಕೊಂಡು ನಾವು ಮುಂದುವರಿತಿದ್ದ ಹಾಗೆ ಈ ಒಂದು ದಂಡು ಹೆಚ್ಚಾಗ್ತಾ ಇದೆ ಅನ್ನೋದೇ ನಮಗೆ ಸಂತೋಷದ ಒಂದು ವಿಷಯ. ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಮಾನವೀಯ ಮೌಲ್ಯಗಳ ಕತ್ತು ಹಿಸುಕ್ತಕ್ಕಂಥ ಜಾತಿ ವ್ಯವಸ್ಥೆ ಮತ್ತು ಕೋಮುವಾದದ ಬಿಗಿ ಹಿಡಿತದ ನಡುವೆ ಕೂಡ ನಮ್ಮ ನಡುವೆ ಅತ್ಯಂತ ಸಂವೇದನಾಶೀಲ ಸಾಹಿತ್ಯ ಮತ್ತು ಕಲೆ ಪ್ರವರ್ಧಮಾನಕ್ಕೆ ಬರಲು ಈ ದೇಶದ ತಳಸ್ತರದ ಮತ್ತು ಅಲಕ್ಷಿತ ಸಮುದಾಯಗಳಲ್ಲಿ ಇರ್ತಕ್ಕಂಥ ಚಲನಶೀಲತೆ ಮತ್ತು ಔದಾರ್ಯವೇ ಮುಖ್ಯ ಕಾರಣ ಅಂತ ಹೇಳ್ತೀನಿ. ಆದರೆ ಇಂದಿಗೂ ಕೂಡ ಆ ಸಮುದಾಯಗಳಲ್ಲಿ ಇರ್ತಕ್ಕಂಥ ಕಲೆಯನ್ನ, ಸಾಹಿತ್ಯವನ್ನ, ಅದರ ಮೌಲ್ಯಮಾಪನ ಮಾಡುವುದನ್ನು ಬಿಟ್ಟು ಇಂದಿಗೂ ಒಬ್ಬ ಟಿಪ್ಪು ಸುಲ್ತಾನ್ನಲ್ಲಿ ಒಬ್ಬ ಮುಸಲ್ಮಾನನ್ನೇ ಕಾಣಿಸ್ತೀವಿ. ಒಬ್ಬ MF ಹುಸೇನ್ನಲ್ಲಿ ಕೂಡ ಒಬ್ಬ ಮುಸಲ್ಮಾನನನ್ನೇ ನೀವು ಹುಡುಕಿ ಸಂಶೋಧನೆ ಮಾಡಿ ಅದನ್ನೇ ಕಂಡುಹಿಡಿತೀರಿ. ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಕೂಡ ಒಬ್ಬ ದಲಿತ ಅಂತಲೇ ಕಾಣ್ತೀರಿ. ಈ ನಿಮ್ಮ ದೃಷ್ಟಿಯನ್ನ ನಾವೇನ್ ಮಾಡಬೇಕು? ಪರೀಕ್ಷೆ ಮಾಡ್ಕೊಳ್ಳು, ಸರಿಪಡಿಸ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ. ನಾನು ನಿಮಗೆ ಹೇಳಬೇಕಾಗತ್ತೆ ಅಷ್ಟೆ. ಈ ಘಾತುಕ ದೃಷ್ಟಿಯನ್ನ ಸರಿಪಡಿಸ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಪ್ರತಿರೋಧದ ಸಮಾವೇಶ, ಸಮ್ಮೇಳನ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಅಂತ ಹೇಳ್ತೀನಿ. ನಿಮಗೆ ನೋಡಿ, ಒಂದು ಭಾಳ ಅದು ತಮಾಷೆ ವಿಷಯನೂ, ಇಂಟ್ರೆಸ್ಟಿಂಗ್ ವಿಷಯನೂ, ಗಂಭೀರ ಸಮಸ್ಯೆನೂ. ಇಲ್ಲಿರ್ತಕ್ಕಂಥ ಬಿಳಿಮಲೆ ಸರ್ ಇರ್ಬೋದು, ಅಕ್ಕಯ್ಯ ಇರ್ಬೋದು, ಮೂಡ್ನಾಲ್ಕು ಚಿನ್ನಸ್ವಾಮಿ ಅವರು ಇರ್ಬೋದು, ಅಥವಾ ನಾನಿರ್ಬೋದು, ಅಥವಾ ನೀವಿರ್ಬೋದು. ನಮ್ಮೆಲ್ಲರ ವಂಶಾವಳಿ ಹೋಗಿ ಎಲ್ಲೋ ಒಬ್ಬ ಒಂದು ಮಹಾಪುರುಷನಿಗೆ ಸೇರತ್ತೆ. ಆ ಮಹಾಪುರುಷನಿಗೆ ನಾನು ಹೇಳ್ಕೋಬೋದು, ಅಥವಾ ಬಿಳಿಮಲೆ ಸರ್ ಹೇಳ್ಕೋಬೋದು, ಆ ಮಹಾಪುರುಷನಿಗೆ ನಾನು ಮರಿಮಗನೋ ನರಿಮಗನೋ ಏನೋ ಆಗಿದ್ದೀನಿ ಅಂತ ಅವ್ರು ಹೇಳ್ಕೋಬೋದು. ಈ ಮರಿಮಗ ಆಗಿದ್ದಾರೋ ನರಿಮಗ ಆಗಿದ್ದಾರೋ ಇವ್ರ ಮೇಲೆ ಏನು ಜವಾಬ್ದಾರಿ ಇರತ್ತೆ ಅಂತ ಹೇಳಿದ್ರೆ, ಅವರು
ಆ ಮಹಾಪುರುಷ ವ್ಯಕ್ತಿಗೆ ಯಾವುದೇ ಅವರ ಗೌರವಕ್ಕೆ ಚ್ಯುತಿ ತರದೇ ಇರ್ತಕ್ಕಂಥ ನಡ್ಕೋಬೇಕಾದಂಥ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ. ಮತ್ತು ಜೀವಪರವಾದ, ಜನಪರವಾದ, ಮನುಷ್ಯ ಪರವಾದ ಅನೇಕ ಒಂದು ಸಂದರ್ಭಗಳಲ್ಲಿ ಅವರು ಆ ಮಹಾಪುರುಷನ ಒಂದು ವ್ಯಕ್ತಿತ್ವಕ್ಕೆ, ಅವರ ಒಂದು ಮೌಲ್ಯಕ್ಕೆ ಅನುಗುಣವಾಗಿ ನಡ್ಕೋಬೇಕಾದಂಥ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟು ಕೇವಲ ಆ ಮೆರುಗನ್ನ ಮಾತ್ರ ಬಳಕೊಂಡ್ರೆ ಅವರು ಇಳಿದು ಹೋಗತ್ತೆ ಮರ್ಯಾರೆ, ಉಳಿಯತ್ತ? ನಿಮಗೆ ಗೊತ್ತು ಮೆರುಗು ಹೇಗೆ ಇಳಿದು ಹೋಗುತ್ತೆ ಅಂತ. ಆದ್ರಿಂದ ನಾನು ಈ ಸಂದರ್ಭದಲ್ಲಿ, ಟೈಮ್ ಆಯ್ತಾ ಮೇಡಮ್? ಹೌದು, ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಟೋನಿ ಮಾರಿಸನ್ ಅಂತ ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತೆ, ಆಕೆ ಹೇಳ್ತಾಳೆ, ಸರ್ವಾಧಿಕಾರಿಗಳು ಮತ್ತು ನಿರಂಕುಶ ನಾಯಕರು ತಮ್ಮ ಆಳ್ವಿಕೆಯನ್ನು ಆರಂಭಿಸುವುದು ಮತ್ತು ತಮ್ಮ ಅಧಿಕಾರವನ್ನು ಪೋಷಿಸಿಕೊಳ್ಳುವುದು ಸಾಮಾನ್ಯವಾಗಿ ಮತ್ತು ಖಚಿತವ ಲೆಕ್ಕಾಚಾರದಿಂದ ಕಲೆಯನ್ನು ನಾಶ ಮಾಡುವುದರ ಮೂಲಕ, ಹಾಗೆ ಪೊಲೀಸರ ಕಡಿವಾಣವಿಲ್ಲದೆ ಬರೆದ ಗದ್ಯದ ಸೆನ್ಸಾರ್ ಮೂಲಕ ಅಥವಾ ಪುಸ್ತಕಗಳನ್ನು ಸುಡುವುದರ ಮೂಲಕ ಕಲಾವಿದರು, ಪತ್ರಿಕೋದ್ಯಮಿಗಳು, ನಾಟಕಕಾರರು, ಸರ್ವಾಧಿಕಾರಿಯು ಇಡುವ ಮೊದಲ ಹೆಜ್ಜೆ ಇದು. ಹೀಗಾಗಿ ಅವರ ತಂತ್ರಗಳು ಎನ್ನುವುದನ್ನು ಕೂಡ ಆಕೆ ಹೇಳ್ತಾಳೆ. ಒಬ್ಬ ಉಪಯುಕ್ತವಾದ ಶತ್ರುವನ್ನು, ಅಂದರೆ ಒಬ್ಬ ಅನ್ಯನನ್ನು ಆಯ್ದುಕೊಳ್ಳುವುದು. ಈ ಸಂದರ್ಭದಲ್ಲಿ ಮುಸ್ಲಿಮರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಉಪಯುಕ್ತ ಶತ್ರು ಅಥವಾ ಅನ್ಯ ಅಂತ. ಆ ಮೂಲಕ ಜನರ ರೋಷವನ್ನ ಘರ್ಷಣೆ ಅಥವಾ ಯುದ್ಧದಲ್ಲಿ ಪರಿವರ್ತನೆ ಮಾಡುವುದು, ಕಲೆ ಕೊಡುವ ಕಲ್ಪನಾ ಶಕ್ತಿಯನ್ನ ಮೊಟಕುಗೊಳಿಸುವುದು ಅಥವಾ ಅಳಿಸಿ ಹಾಕಿ ಬಿಡುವುದು. ಹಾಗೆಯೇ ವಿದ್ವಾಂಸರು ಮತ್ತು ಪತ್ರಿಕೆಗಳು, ಪತ್ರಿಕೋದ್ಯಮಿಗಳು ಕೊಡುವ ವಿಮರ್ಶೆ, ಚಿಂತನೆ, ಜಿಜ್ಞಾಸೆಗಳನ್ನು ನಿಯಂತ್ರಿಸುವುದು. ಹಾಗೆ ಒಂದು ಖಚಿತವಾಗಿ, ದೃಢವಾಗಿ ಒಂದು ಮಾತು ಹೇಳ್ತಾಳೆ, ಇಲ್ಲ, ಕಲಾವಿದರು ಕೆಲಸ ಮಾಡಬೇಕಾದ ಕಾಲವೇ ಈ ಕಾಲ ಆಗಿದೆ. ಈಗ ನಿರಾಶೆಗೆ ಸಮಯವಿಲ್ಲ, ಸೋಮರುಕಕ್ಕೆ ಜಾಗವಿಲ್ಲ, ಹೆದರಿಕೆಗೆ ಅವಕಾಶವಿಲ್ಲ. ನಾವು ಮಾತಾಡುತ್ತೇವೆ, ನಾವು ಬರೆಯುತ್ತೇವೆ, ನಾವು ಭಾಷೆಯನ್ನು ಬಳಸುತ್ತೇವೆ. ಹೀಗೆ ಆದಾಗ ಮಾತ್ರ ನಾಗರಿಕತೆಗಳು ವಾಸಿಯಾಗಬಲ್ಲವು ಅಂತ ಆಕೆ ಹೇಳ್ತಾಳೆ. ಒಂದು ಚಿಕ್ಕ ಘಟನೆ ಹೇಳ್ಬಿಡ್ತೀನಿ, 2 ನಿಮಿಷ ಟೈಮ್ ಕೊಡಿ ಸಾಕು. ನಾನು ನಿನ್ನೆ ಹಾಸನದಿಂದ ಬರ್ತಾ ಇದ್ದೆ. ಅದು ಹೊಸ ಕಾರ್, ಆದ್ದರಿಂದ ಏನೋ ಸ್ವಲ್ಪ ಫಾಸ್ಟ್ಯಾಗ್ ಸಮಸ್ಯೆ ಆಯಿತು. ಟೋಲ್ನಲ್ಲಿ ಹೇಳಿದ್ರು ಅಲ್ಲಿ ಫಾಸ್ಟ್ಯಾಗ್ ಇದಿದೆ, ಆಫೀಸ್ ಇದೆ, ಅಲ್ಲಿ ಹೋಗಿ ಸರಿಪಡಿಸ್ಕೊಳ್ಳಿ ಅಂದರು. ಅಲ್ಲಿ ಹೋಗ್ತೀನಿ, ಹೀಗೆ ಇಳಿಜಾರಿನ ಮಾರ್ಗ, ನನಗೆ ಹತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಶೆಡ್ಗಳನ್ನು ಮಾಡಿರ್ತಕ್ಕಂಥ, ಇದು ಕಬ್ಬಿಣದ ಶೀಟ್ಗಳಿಂದ ಶೆಡ್ ಮಾಡಿರ್ತಕ್ಕಂಥ ಒಂದು ಪುಟ್ಟ ಮನೆ ಥರದ ಒಂದು ಆಕೃತಿ. ಅಲ್ಲಿ ನೋಡಿ ಎಣಿಕೆ ನೋಡಿದರೆ ಟೇಬಲ್ ಮೇಲೆ ಒಂದಿಬ್ರು ಹುಡುಗರು ಕೂತಿದ್ರು. ನಾನು ಹೇಳಿದೆ, ಬಾರಪ್ಪ ಕರ್ಕೋದನ್ನ, ನನಗೆ ಹತ್ತಕ್ಕೆ ಆಗ್ತಿಲ್ಲ ಅದೇ. ಅವ್ನು ಬಂದು ಕೈ ಕೊಟ್ಟು ನನ್ನನ್ನು ಮೇಲೆ ಕರ್ಕೊಂಡು ಹೋದ. ಅಲ್ಲಿ ನೋಡ್ತೀನಿ, ಇಬ್ಬರು ಟೇಬಲ್ ಮೇಲೆ ಕೂತಿದ್ದಾರೆ, 3 ಜನ ನೆಲದ ಮೇಲೆ ಕೂತಿದ್ದಾರೆ. ಎಲ್ಲ ಯಂಗ್ಸ್ಟರ್ಸು, ಒಂದು 22 ವರ್ಷ ವಯಸ್ಸಿನ ಒಳಗೆ ಇರ್ತಕ್ಕಂಥವ್ರು. 11 ಗಂಟೆ ಟೈಮಲ್ಲೂ 4-5 ಜನ ಹೆಣ ಬಿದ್ದಂಗೆ ಬಿತ್ಕೊಂಡಿದ್ದಾರೆ. ಹಾಸಿಗೆನೂ ಇಲ್ಲ, ಹೊದಿಕೆನೂ ಇಲ್ಲ. ಇಡೀ ಆ ಪರಿಸರ ಮೂತ್ರದ ದುರ್ವಾಸನೆಯಿಂದ ನನಗೆ ತಲೆ ಸುತ್ತು ಬಂದಂಗಾಯ್ತು. ಅಂತೂ ಆ ಪುಟ್ಟ ಜಾಗದಲ್ಲಿ 10-12 ಯುವಕರು ಸೇರಿದರು. ಅಲ್ಲಿಂದ ನಾನು ಹೊರಬಂದೆ, ನನ್ನ ಹೃದಯ ಎಲ್ಲ ದ್ರವಿಸಿ ಹೋಯಿತು. ನಮ್ಮ ಮಕ್ಕಳು ಮಾತ್ರ ಚೆನ್ನಾಗಿ ಓದಿ ಡಿಗ್ರಿ ಪಡೆದು ಫಾರಿನ್ಗೆ ಹೋಗಿ, ಅಮೆರಿಕಾದಲ್ಲಿ ಹೋಗಿ, ಟೆಕ್ಸಾಸಲ್ಲಿ ಇದ್ದಾನೆ ನನ್ನ ಮಗ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಡಬ್ಲಿನ್ನಲ್ಲಿ ಇದ್ದಾನೆ ಅಂತ ಹೊಡ್ಕೊಳಕ್ ಬೇಕು. ಇದ್ಯಾರ ಮಕ್ಕಳು ಸ್ವಾಮಿ? ಬಡವರ ಮಕ್ಕಳನ್ನ ಬೆಳಿಲಿಕ್ಕೆ ಬಿಡ್ರಯ್ಯ ಅಂತ ಹೇಳ್ತೀರಿ, ನೀವು ಎಲ್ಲಿ ಬಿಡ್ತಾ ಇದ್ದೀರಿ? ನೀವು ನೋಡ್ಕೊಂಡು ಸುಮ್ಮನಿದ್ದೀರಲ್ಲ. ಆ ಯುವಕರಿಗೆ, ಆ ಯುವಶಕ್ತಿಗೆ ಅನ್ನ ಬೇಡವೆ, ನೀರು ಬೇಡವೆ, ವಸತಿ ಬೇಡವೆ, ಅವ್ರಿಗೆ ಹೆಂಡತಿ ಬೇಡವೆ, ಮಕ್ಕಳು ಬೇಡವೆ, ಅವರು ಮನುಷ್ಯರಂಗೆ ಬದುಕೋದು ಬೇಡವೆ? ಯಾಕೆ ಇದನ್ನೆಲ್ಲ ಅವ್ರಿಗೆ ನಿರಾಕರಣೆ ಮಾಡಿದ್ದೀರಿ? ಬಿಳಿಮಲೆ ಸರ್ ಅವ್ರಿಗೆ ಹೇಳ್ತೇನೆ ನಾನು, ಭಾಷೆ ಆದ್ಯತೆ ಸರಿ, ನಂತರ ಸಾಹಿತ್ಯ ಆದ್ಯತೆ ಸಹಿ, ನಂತರ
ಸಂಸ್ಕೃತಿ ಸರಿ, ಅದರ ಜೊತೆಯಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಯುವ ಜನರ ಬೇಕು ಬೇಡಗಳು ಕೂಡ ಅಗತ್ಯ, ಅಭಿವೃದ್ಧಿ ಅಗತ್ಯ, ಆರ್ಥಿಕತೆ ಅಗತ್ಯ. ಇವುಗಳನ್ನು ದಯಮಾಡಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ, ನನಗೆ ಇಲ್ಲಿ ಬಂದು ನನ್ನ ಕೆಲವು ಮಾತುಗಳನ್ನು ನಿಮ್ಮ ಒಡನೆ ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನ ಎಲ್ಲ ಸ್ನೇಹಿತರಿಗೂ ವಂದಿಸಿ, ಅತ್ಯಂತ ಚಿಕ್ಕ ಸಮಯದಲ್ಲಿ ಅತ್ಯಂತ ಚೊಕ್ಕಟವಾಗಿ, ಅತ್ಯಂತ ವ್ಯವಸ್ಥಿತವಾಗಿ, ಅತ್ಯಂತ ಯೋಜನಾಬದ್ಧವಾಗಿ ಈ ಎಲ್ಲವನ್ನೂ ಕೂಡ ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಟೀಮ್, ಜನಸಾಹಿತ್ಯ ಸಮ್ಮೇಳನದ ಟೀಮ್ಗೆ ಕೂಡ ಯುವಶಕ್ತಿ ಕೂಡ ಅಲ್ಲಿದೆ. ಅವರೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮತ್ತೆ ಚಾಕ್ಲೇಟ್ ಮುಗಿಯಿತು ಅನ್ನೋ ಮಾತನ್ನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮರ್ತೋದಂತ ಒಂದು ವಿಷಯವನ್ನ ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಅಗ್ನಿಶ್ರೀಧರ್ ಅವ್ರು ಹೇಳಿದಂತ ನಾವೆಲ್ಲ ಒಂದಾಗಬೇಕು ಅನ್ನತಕ್ಕಂಥ ಘೋಷಣೆ ನನಗೆ ಇಡೀ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಿಯವಾದಂಥ ಘೋಷಣೆ ಆಯಿತು. ದಯಮಾಡಿ ಈ ಜನಸಾಹಿತ್ಯ ಸಮ್ಮೇಳನದ ಟೀಮ್ನವರು ಬಂಡಾಯ ಸಾಹಿತ್ಯ ಸಂಘಟನೆ, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ಸಮುದಾಯದ ಜೊತೆಯಲ್ಲಿ ಮಾತನಾಡಿ ಎಲ್ಲರೂ ಒಂದಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನನ್ನ ಕಳಕಳಿಯ ವಿನಂತಿ. ವಂದನೆಗಳು ಮೇಡಮ್.